ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಹುಕ್ಕೇರಿ ಹಿರೇಮಠಕ್ಕೆ ಭೇಟಿ ನೀಡಿದ ನೂತನ ತಹಶೀಲ್ದಾರ್ ಮತ್ತು ಸಿಪಿಐ. ಗುರುಶಾಂತೇಶ್ವರರಿಗೆ ವಿಶೇಷ ಪೂಜೆ ಸಲ್ಲಿಕೆ, ಪಡೆದ್ರು ಶ್ರೀಗಳ ಆಶೀರ್ವಾದ. ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಮದುವೆಯಾಗುತ್ತೇನೆಂದು ಕರೆದು ಪ್ರೇಯಸಿಯನ್ನ ಮಸರ ಕಟ್ಟಿದ ಪ್ರೇಮಿ. ಚಿಕ್ಕೋಡಿ ತಾಲೂಕಿನ ಅಂಕಲಿಯಲ್ಲಿ ಘಟನೆ. ಸೇನಾ ಭರ್ತಿ ನೋಂದಣಿಯಲ್ಲಿ ಬೆಳಗಾವಿ ಜಿಲ್ಲೆಯ ದಾಖಲೆ. ವಿಟಿಯು ಕ್ರೀಡಾಂಗಣದಲ್ಲಿ ಆರಂಭಗೊಂಡ ಸೇನಾ ಭರ್ತಿ ರ್ಯಾಲಿಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದ ಬೆಳಗಾವಿಯ ಡಿಸಿ ಮಹಾಂತೇಶ್ ಹಿರೇಮಠ್. ಹುಕ್ಕೇರಿ ನಗರದ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠಕ್ಕೆ ಭೇಟಿ ನೀಡಿದ ಹುಕ್ಕೇರಿ ತಾಲೂಕಿನ ದಂಡಾಧಿಕಾರಿ ಶಿವಾನಂದ ಹೂಗಾರ್ ಹಾಗೂ ಸಿಪಿಐ ರಮೇಶ್ ಕುಮಾರ್ ಛಾಯಾಗೋಳ್ ಅವರು ಗುರುಶಾಂತೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀಗಳ ದರ್ಶನ ಆಶೀರ್ವಾದವನ್ನ ಪಡೆದರು ಹಾಗೂ ಶ್ರೀ ಷಡಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಿಂದ ಸನ್ಮಾನವನ್ನ ಸ್ವೀಕರಿಸಿದರು. ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀಗಳ ಆಶೀರ್ವಾದ ಪಡೆದ ಹುಕ್ಕೇರಿಯ ತಹಶೀಲ್ದಾರ್ ಮತ್ತು ಸಿಪಿಐ ಹುಕ್ಕೇರಿ ನಗರದ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠಕ್ಕೆ ಭೇಟಿ ನೀಡಿ ಗುರುಶಾಂತೇಶ್ವರರಿಗೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀಗಳ ದರ್ಶನ ಮತ್ತು ಆಶೀರ್ವಾದ ಪಡೆದರು. ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಿಂದ ಸನ್ಮಾನವನ್ನು ಸ್ವೀಕರಿಸಿದ ಹುಕ್ಕೇರಿ ತಾಲೂಕಿನ ದಂಡಾಧಿಕಾರಿ ಶಿವಾನಂದ ಹೂಗಾರ್ ಅವರು ಹಾಗೂ ಸಿಪಿಐ ರಮೇಶ್ ಕುಮಾರ್ ಛಾಯಾಗೋಳ್ ಅವರು ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕಿನ ನೂತನ ದಂಡಾಧಿಕಾರಿಗಳು, ಹುಕ್ಕೇರಿಯ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುತ್ತಾ ಬಂದಿದೆ. ಹುಕ್ಕೇರಿ ತಾಲೂಕು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಎಲ್ಲರನ್ನು ಆಶೀರ್ವದಿಸುತ್ತಿರುವ ಗುರುಗಳು ಈ ತಾಲೂಕಿನ ಅಭಿವೃದ್ಧಿಗೆ ನಮಗೂ ಕೂಡ ಆಶೀರ್ವದಿಸಲಿ ಎಂದರು. ಸಿಪಿಐ ಪ್ರವೀಣ್ ಕುಮಾರ್ ಮಾತನಾಡಿ, ಹುಕ್ಕೇರಿ ತಾಲೂಕು ಇನ್ನೂ ಹೆಚ್ಚಿನ ಬೆಳವಣಿಗೆಯಾಗಬೇಕು. ಗುರುಗಳ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂದರು. ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಮಾತನಾಡುತ್ತಾ, ಸರ್ಕಾರದ ಕೆಲಸ ದೇವರ ಕೆಲಸ ಎನ್ನುತ್ತಾರೆ. ಸರ್ಕಾರ ಎಂದರೆ ಜನ ಸಮೂಹವನ್ನ ಸಮದೃಷ್ಟಿಯಿಂದ ಕರೆದುಕೊಂಡು ಹೋಗುವ ಆ ಕಾರ್ಯವನ್ನ ಅಧಿಕಾರಿಗಳು ಮಾಡಲಿ ಎಂದರು. ಈ ಸಂದರ್ಭದಲ್ಲಿ ಪ್ರವೀಣ್ ಕುಮಾರ್ ಬೋಳಾಜ್, ಎನ್ಆರ್ ಪಾಟೀಲ್, ಸಂಪತ್ ಕುಮಾರ್ ಶಾಸ್ತ್ರಿಗಳು, ಸಿದ್ದಲಿಂಗಯ್ಯ ಹಿರೇಮಠ್, ರಾಜು ಚೋಡಟ್ಟಿ, ಮಹಾಂತೇಶ್ ಚಿಕ್ಕೋಡಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ಸತ್ಯಂ ನ್ಯೂಸ್ ಹುಕ್ಕೇರಿ. ಆಕೆ ಖಾಸಗಿ ಕಂಪನಿಯೊಂದರ ಉದ್ಯೋಗಿ, ಈತ ದೇಶದ ಗಡಿ ಕಾಯೋ ಯೋಧ. ಇಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು. ಇವರಿಬ್ಬರ ನಡುವಿನ ಪ್ರೀತಿ ನೋಡಿದವರು ಮೇಡ್ ಫಾರ್ ಈಚ್ ಅದರ್ ಅನ್ನುವಂತೆ ಜೋಡಿಗಳಾಗಿದ್ರು ಇವರು. ಆದರೆ ಅದ್ಯಾವ ಮಂಕು ಆವರಿಸಿತ್ತೋ ಗೊತ್ತಿಲ್ಲ. ಮದುವೆ ಆಗೋಣ ಬಾ ಅಂತ ಕರೆದು ಆಕೆಯನ್ನ ಮಸನಕ್ಕೆ ಕಳುಹಿಸಿದ ಕರುಣಾಜನಕ ಕಥೆಯೊಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆದಿದೆ. ಆಕೆ ಖಾಸಗಿ ಕಂಪನಿಯೊಂದರ ಉದ್ಯೋಗಿ, ಈತ ದೇಶದ ಗಡಿ ಕಾಯೋ ಯೋಧ. ಇವರಿಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು. ಇವರಿಬ್ಬರ ನಡುವಿನ ಪ್ರೀತಿ ನೋಡಿದವರು ಮೇಡ್ ಫಾರ್ ಈಚ್ ಅದರ್ ಎನ್ನುವಂತೆ ಜೋಡಿಗಳು ಆಗಿದ್ರು. ಆದ್ರೆ ಅದ್ಯಾವ ಮಂಕು ಆವರಿಸಿತ್ತೋ ಗೊತ್ತಿಲ್ಲ. ಮದುವೆಯಾಗೋಣ ಬಾ ಅಂತ ಕರೆದು ಆಕೆಯನ್ನ ಮಸನಕ್ಕೆ ಕಳುಹಿಸಿದ ಕರುಣಾಜನಕ ಕಥೆಯೊಂದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆದಿದೆ. ಸರಿ ಓಕೆ ಕಳಿಸ್ತು. ಈ ಫೋಟೋದಲ್ಲಿ ಇರೋ ಈಕೆಯ ಹೆಸರು ದೀಪಾಲಿ ಪವಾರ್. ಈತನ ಹೆಸರು ರಾಜು ಹಿರೇಕುರ್ಬರ್ ಅಂತ. ಇವರಿಬ್ಬರು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ನಿವಾಸಿಗಳು. ದೀಪಾಲಿ ಮತ್ತು ರಾಜುವಿನ ನಡುವೆ ಪ್ರೇಮಾಂಕುರವಾಗಿ ಹಲವು ವರ್ಷಗಳೇ ಕಳೆದಿದ್ವು. ಇನ್ನೇನು ಇಬ್ರು ಮದುವೆ ಆಗ್ಬೇಕು ಅನ್ನೋ ಕನಸನ್ನ ಕಟ್ಕೊಂಡಿದ್ರು. ಗಡಿಯಲ್ಲಿ ದೇಶ ಕಾಯೋ ಸೈನಿಕ ರಾಜು ರಜೆಯ ಮೇಲೆ ತನ್ನೂರು ಅಂಕಲಿ ಗ್ರಾಮಕ್ಕೆ ಬಂದಿದ್ದ. ರಾಜುವಿನ ಮದುವೆ ಮಾಡೋದಿಕ್ಕೆ ಆತನ ಮನೆಯವರು ಹುಡುಗಿಯನ್ನ ಹುಡುಕ್ತಾ ಇದ್ರು. ಆದ್ರೆ ರಾಜು ಮಾತ್ರ ತಾನು ಬೇರೊಂದು ಜಾತಿಯ ಹುಡುಗಿಯನ್ನ ಪ್ರೀತಿಸ್ತಿದ್ದು ಆಕೆಯನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದ. ಆದ್ರೆ ಆತನ ಮಾತಿಗೆ ಸೊಪ್ಪು ಹಾಕದ ಮನೆಯವರು ಆತನಿಗೆ ಬೇರೆ ಕಡೆ ಸಂಬಂಧ ನೋಡಿ ನಿಶ್ಚಿತಾರ್ಥ ಕೂಡ ಮಾಡೇ ಬಿಟ್ರು.
ಪ್ರೀತಿಸಿದ ದೀಪಾಗೆ ಕೈಕೊಟ್ಟ ರಾಜು ತನ್ನ ಎಂಗೇಜ್ಮೆಂಟ್ ಮಾಡಿಕೊಂಡ. ಒಂದ್ ಕಡೆ ಹೀಗಿರ್ಬೇಕಾದ್ರೆ ಇನ್ನೊಂದು ಕಡೆ ತಾನು ಪ್ರೀತಿಸ್ತಾ ಇದ್ದ ಪುಣೆಯಲ್ಲಿದ್ದ ದೀಪಾಳಿಗೆ ಕಾಲ್ ಮಾಡಿ ಚಿಕ್ಕೋಡಿಗೆ ಕರೆಸಿಕೊಂಡ. ನಮ್ಮ ಮನೆಯಲ್ಲಿ ಬೇರೆ ಹುಡುಗಿಯೊಂದಿಗೆ ತನ್ನ ನಿಶ್ಚಿತಾರ್ಥ ಮಾಡಿದ್ದು, ತಾನು ಮದುವೆ ಕೂಡ ಆಕೆಯೊಂದಿಗೆ ಮಾಡಿಕೊಳ್ಳುವಂತೆ ಮನೆಯಲ್ಲಿ ಒತ್ತಾಯ ಮಾಡ್ತಿದ್ದಾರೆ, ಏನ್ ಮಾಡ್ಲಿ ಅಂತ ಚಿಕ್ಕೋಡಿ ಪಟ್ಟಣದ ಹೋಟೆಲ್ ಒಂದರಲ್ಲಿ ಊಟ ಮಾಡ್ತಾ ನನ್ನ ಮರೆತ್ ಬಿಡು ಅಂತ ರಾಜು ಹೇಳಿದ್ದೆ ತಡ ದೀಪಾ ರಾಜುವಿನ ಮಾತು ಕೇಳಿ ಕೆಂಡಾಮಂಡಲವಾದ್ಲು. ಆತನೊಂದಿಗೆ ಜಗಳ ಕಾದಳು. ಆದ್ರೆ ಪಾಪಿ ರಾಜು ದೀಪಾಳ ಬಾಳ ದೀಪವನ್ನೇ ನಂದಿಸೋ ಪ್ಲಾನ್ ಮಾಡಿಕೊಂಡಿದ್ದ ಅನ್ಸುತ್ತೆ. ಆಕೆಯನ್ನ ಮುಗಿಸಬೇಕೆಂಬ ಕಾರಣಕ್ಕಾಗಿಯೇ ಕೋಲ್ಡ್ ಡ್ರಿಂಕ್ಸ್ ನಲ್ಲಿ ವಿಷ ಬೆರೆಸಿ ಕುಡಿಯೋಕೆ ಕೊಟ್ಟಿದ್ದ. ಕೋಲ್ಡ್ ಡ್ರಿಂಕ್ಸ್ ಕುಡಿದ ದೀಪ ಅಸ್ವಸ್ಥಳಾಗಿದ್ದಾಳೆ. ಕೂಡಲೇ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸುವ ನಾಟಕವಾಡಿದ್ದಾನೆ ರಾಜು. ಯಾವಾಗ ದೀಪ ಉಸಿರು ಚೆಲ್ಲಿದಳೋ ಆಗ ತನ್ನ ಸ್ನೇಹಿತ ಸುರೇಶ್ ಢಂಗ್ ಎಂಬಾತನೊಂದಿಗೆ ರಾಜು ಹಿರೇಕುರ್ಬರ್ ಕೂಡ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ವಿಷಯ ತಿಳಿದ ದೀಪಾಲಿ ಮನೆಯವರು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡು ಆರೋಪಿತರನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತಿದ್ದ ದೇಶದ ಗಡಿ ಕಾಯೋ ಸೈನಿಕ ರಾಜು ಈಗ ಜೈಲು ಪಾಲಾಗಿದ್ದಾನೆ. ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ ಮನೆ ಮಗಳನ್ನ ಕಳೆದುಕೊಂಡ ದೀಪಾಲಿ ಮನೆಯವರಿಗೆ ದಿಕ್ಕೇ ತೋಚದಂತಾಗಿದೆ. ನೂರಾರು ಕನಸು ಹೊತ್ತ ದೀಪಾಲಿಯ ಹೆತ್ತವರು ಇದೀಗ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇದೇ ಫೆಬ್ರವರಿ 14ರಂದು ವ್ಯಾಲೆಂಟೈನ್ಸ್ ಡೇ. ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರು ಬಜಾರು ಎಂಬುದನ್ನು ಅರಿತುಕೊಂಡು ಯುವಕ ಯುವತಿಯರೇ ಮುಂದಡಿ ಇಡಬೇಕಾಗಿದೆ. ಮಗಳು ದೀಪಾಲಿಯನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪ್ರೀತಿ ಪ್ರೇಮದ ಬಲೆಯಲ್ಲಿ ಸಿಲುಕುತ್ತಿರುವ ಯುವಕ ಯುವತಿಯರಿಗೆ ಇದೊಂದು ತಕ್ಕ ಪಾಠವಾಗಿದೆ ಎಂದರೂ ತಪ್ಪೇನಿಲ್ಲ. ಶಿವಕುಮಾರ್ ದಳ್ವಿ, ಸತ್ಯಂ ನ್ಯೂಸ್, ಚಿಕ್ಕೋಡಿ. ರಾಜ್ಯದ ಗ್ರಾಮ ಪಂಚಾಯಿತಿಗಳ ಚುನಾವಣೆಯಲ್ಲಿ ಅನೇಕ ಕಡೆಗಳಲ್ಲಿ ಪತಿ ಪತ್ನಿಯರು ನಿಂತು ಗೆದ್ದಿರಬಹುದು. ಆದರೆ ಚುನಾವಣೆಯ ಬಳಿಕ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಈ ದಂಪತಿಗಳಿಗೆ ಸಿಕ್ಕಂತ ಅವಕಾಶ ಮಾತ್ರ ಮತ್ಯಾರಿಗೂ ಸಿಕ್ಕಿಲ್ಲ. ಮನೆಯಲ್ಲಿ ಗಂಡ ಹೆಂಡತಿ, ಪಂಚಾಯಿತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ದಂಪತಿಗಳಿಗೆ ಒಲಿದು ಬಂತು ಗದ್ದುಗೆ. ಹೌದು, ಇದಕ್ಕೆ ಸಾಕ್ಷಿ ಹುಬ್ಬಳ್ಳಿಯ ವರೂರು ಗ್ರಾಮ ಪಂಚಾಯಿತಿ. ರಾಜ್ಯದ ಗ್ರಾಮ ಪಂಚಾಯಿತಿಗಳ ಚುನಾವಣೆಯಲ್ಲಿ ಅನೇಕ ಕಡೆಯಲ್ಲಿ ಪತಿ ಪತ್ನಿಯರು ನಿಂತು ಗೆದ್ದಿರಬಹುದು. ಆದರೆ ಚುನಾವಣೆಯ ಬಳಿಕ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಈ ದಂಪತಿಗಳಿಗೆ ಸಿಕ್ಕಂತಹ ಅವಕಾಶ ಮಾತ್ರ ಮತ್ತಾರಿಗೂ ಸಿಕ್ಕಿಲ್ಲ ಅನ್ಸುತ್ತೆ. ಹೌದು, ಇದಕ್ಕೆ ಸಾಕ್ಷಿ ಹುಬ್ಬಳ್ಳಿಯ ವರೂರು ಗ್ರಾಮ ಪಂಚಾಯಿತಿ. ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಪತಿ ಪತ್ನಿ ಅಧ್ಯಕ್ಷ ಉಪಾಧ್ಯಕ್ಷರು. ಈ ಗ್ರಾಮ ಪಂಚಾಯಿತಿಯಲ್ಲಿ ಪತ್ನಿ ಅಧ್ಯಕ್ಷೆಯಾದ್ರೆ ಉಪಾಧ್ಯಕ್ಷರಾಗಿ ಪತಿ ಆಯ್ಕೆಯಾಗಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ವರೂರು ಗ್ರಾಮ ಪಂಚಾಯಿತಿಯಲ್ಲಿ ಹೀಗೆ ಪತಿ ಪತ್ನಿಯರಿಬ್ಬರು ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ. ವರೂರು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವಿಶಾಲಾಕ್ಷಿ, ಚನ್ನಬಸವನಗೌಡ, ಹನುಮಂತಗೌಡರು ಆಯ್ಕೆಯಾಗಿದ್ದಾರೆ. ಚುನಾವಣೆ ಬಳಿಕ ನಡೆದಂತಹ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಅವಿರೋಧವಾಗಿ ವಿಶಾಲಾಕ್ಷಿ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಚನ್ನಬಸವನಗೌಡ, ಹನುಮಂತಗೌಡರು ಆಯ್ಕೆಯಾಗಿದ್ದಾರೆ. ಈ ಮೂಲಕ ವರೂರು ಗ್ರಾಮ ಪಂಚಾಯಿತಿಯಲ್ಲಿ ಪತಿ ಪತ್ನಿಯರಿಬ್ಬರು ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ. 6 ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಸೇನಾ ಭರ್ತಿ ಆಯ್ಕೆ ಪ್ರಕ್ರಿಯೆಯನ್ನ ಅಚ್ಚುಕಟ್ಟಾಗಿ ನಡೆಸಲಾಗುತ್ತಿದೆ. ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಸ್ಥಳದಲ್ಲಿಯೇ ಪ್ರಮಾಣ ಪತ್ರ ನೀಡುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ತಿಳಿಸಿದರು. ಬೆಳಗಾವಿಯ ವಿಟಿಯು ಕ್ರೀಡಾಂಗಣದಲ್ಲಿ ಗುರುವಾರ ಅಂದರೆ ಫೆಬ್ರವರಿ 4ರಿಂದ ಆರಂಭಗೊಂಡ ಸೇನಾ ಭರ್ತಿ ರ್ಯಾಲಿಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದ ಬಳಿಕ ಅವರು ಮಾತನಾಡಿದರು. ಬೆಳಗಾವಿಯ ವಿಟಿಯು ಕ್ರೀಡಾಂಗಣದಲ್ಲಿ ಗುರುವಾರ ಫೆಬ್ರವರಿ 4ರಿಂದ ಆರಂಭಗೊಂಡ ಸೇನಾ ಭರ್ತಿ ರ್ಯಾಲಿಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದ ಬಳಿಕ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಮಾತನಾಡಿದರು.
All Northern Karnataka boys are very fit. Occasion you have to give your potential. ನಿಮ್ಮ ಪೊಟೆನ್ಷಿಯಲ್ನ ಹೊರಗೆ ಹಚ್ಚಬೇಕು. ಬಹಳ ಧೈರ್ಯದಿಂದ ಮಾಡಬೇಕು. ಅದಕ್ಕೆ ಹೆದರಬೇಕು. Wish you all the best. ಜಿಲ್ಲೆಯಲ್ಲಿ ನಡೆಯುತ್ತಿರುವ ನೇಮಕಾತಿ ರ್ಯಾಲಿಗೆ ಸಂಬಂಧಿಸಿದಂತೆ ಜಿಲ್ಲಾಡಳಿತದಿಂದ ಎಲ್ಲಾ ರೀತಿಯ ನೆರವು ನೀಡಲಾಗುತ್ತಿದೆ. ಓ ಪ್ರವೀಣ್ ಜರ ಪಟ್ಮೆ ಪ್ರವೀಣ್ ಪ್ಲೀಸ್ ಸರ್ ಪ್ಲೀಸ್ Shabash. Round 2. Round 2 has started. Round 2. Round 2. Okay, tag and go 3. पीछे के 4-5 लोगों को बंद कर दो. अरे अब टैग में जो चल रहे हैं इसको अप्लाई करो. Tag and go 3. Good. Hurry up. ಬೆಳಗಾವಿ ಸೇರಿದಂತೆ 6 ಜಿಲ್ಲೆಗಳ ಅಭ್ಯರ್ಥಿಗಳು ಆನ್ಲೈನ್ ನೋಂದಣಿ ಮಾಡಿದ್ದರು. ರ್ಯಾಲಿಗೆ ಒಟ್ಟು 62,217 ಅಭ್ಯರ್ಥಿಗಳನ್ನು ನೋಂದಣಿ ಮಾಡಿಕೊಂಡಿದ್ದು, ಇದರಲ್ಲಿ ಬೆಳಗಾವಿ ಜಿಲ್ಲೆಯ 51,423 ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ವಿವರಣೆ ನೀಡಿದರು. ಬೆಳಗಾವಿ ಮಹಾನಗರ ಪಾಲಿಕೆಯ ವತಿಯಿಂದ ಮೊಬೈಲ್ ಶೌಚಾಲಯ ಸೇರಿದಂತೆ ಎಲ್ಲಾ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಪೊಲೀಸ್ ಭದ್ರತೆ ಒದಗಿಸಿದ್ದು, ಬಸ್ ನಿಲ್ದಾಣ ಹಾಗೂ ರೈಲು ನಿಲ್ದಾಣದಿಂದ ವಿಟಿಯುಗೆ ವಿಶೇಷ ಬಸ್ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಸೇನೆಯ ಸೇರ್ಪಡೆಗೆ ಕೋವಿಡ್-19 ಪರಿಸ್ಥಿತಿಯಲ್ಲಿ ದಾಖಲೆಯ ಸಂಖ್ಯೆಯ ಅಭ್ಯರ್ಥಿಗಳು ಹೆಸರು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಹಿರೇಮಠ್ ತಿಳಿಸಿದರು. ಬೆಳಗಾವಿ, ಬೀದರ್, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು, ಕೊಪ್ಪಳ ಜಿಲ್ಲೆಗಳ ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನರು ಸೇನೆಗೆ ಸೇರಲು ಉತ್ಸುಕರಾಗಿದ್ದಾರೆ. ಅಂದಾಜು 5,000 ಜನರನ್ನ ಆಯ್ಕೆ ಮಾಡಲಾಗುವುದೆಂದು ಸೇನೆಯ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಅಭ್ಯರ್ಥಿಗಳಿಗೆ ಪೀರನ್ವಾಡಿಯ 3 ಕಲ್ಯಾಣ ಮಂಟಪಗಳಲ್ಲಿ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಾವಿರಾರು ಅಭ್ಯರ್ಥಿಗಳು ಅತಿ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಎಲ್ಲರಲ್ಲೂ ಕೂಡ ದೇಶ ಸೇವೆಯ ಮನೋಭಾವ ಎದ್ದು ಕಾಣುತ್ತಿದೆ ಎಂದು ಜಿಲ್ಲಾಧಿಕಾರಿಗಳು ಸಂತಸ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಬ್ರಿಗೇಡಿಯರ್ ಎಎಸ್ ವಾಳಿಂಬೆ ಅವರು, ಆಯ್ಕೆಯ ಬಳಿಕ ರೆಜಿಮೆಂಟ್ನಲ್ಲಿ 2 ವರ್ಷ ತರಬೇತಿಯನ್ನ ನೀಡಿದ ಬಳಿಕ ಸೇವೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗುವುದೆಂದು ಮಾಹಿತಿ ನೀಡಿದರು. ಸೇನಾ ಭರ್ತಿ ರ್ಯಾಲಿಯ ಉಸ್ತುವಾರಿ ವಹಿಸಿದ್ದ ಕರ್ನಲ್ ರಾಹುಲ್ ಆರ್ಯ ಮತ್ತಿತರರು ಉಪಸ್ಥಿತರಿದ್ದರು. ಫೆಬ್ರವರಿ 4ರಿಂದ 15ರವರೆಗೆ ರ್ಯಾಲಿ ನಡೆಯಲಿದ್ದು, ಆನ್ಲೈನ್ನಲ್ಲಿ ಹೆಸರು ನೋಂದಾಯಿಸಿದವರು ಭಾಗವಹಿಸಲಿದ್ದಾರೆ. ಕೋವಿಡ್ ತಪಾಸಣೆ ಅಗತ್ಯವಿಲ್ಲ ಎಂದು ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಬೆಳಗಾವಿಯ ವಿಟಿಯು ಕ್ರೀಡಾಂಗಣದಲ್ಲಿ ಇಂದಿನಿಂದ ಆರಂಭಗೊಂಡಿರುವ ಸೇನಾ ಭರ್ತಿ ರ್ಯಾಲಿಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಕೋವಿಡ್-19 ಪರೀಕ್ಷೆ ಅಥವಾ ತಪಾಸಣಾ ವರದಿಯ ಅಗತ್ಯವಿಲ್ಲ ಎಂದು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಸ್ಪಷ್ಟಪಡಿಸಿದ್ದಾರೆ. ಆರ್ಟಿಪಿಸಿಆರ್ ಅಥವಾ ಆಂಟಿಜೆನ್ ಸೇರಿದಂತೆ ಯಾವುದೇ ರೀತಿಯ ಕೋವಿಡ್ ಪರೀಕ್ಷೆಯ ಅಗತ್ಯವಿಲ್ಲ. ಆದರೆ ಲಕ್ಷಣ ಇಲ್ಲದೆ ಇರುವ ಬಗ್ಗೆ ಯಾವುದಾದರೂ ವೈದ್ಯರಿಂದ ಪಡೆದಿರುವ ಪತ್ರವಿದ್ದರೆ ಸಾಕು ಎಂದು ಅವರು ತಿಳಿಸಿದ್ದಾರೆ.
ರಾಮದುರ್ಗ ತಾಲೂಕಿನ ಬಟಗುರ್ಕಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಮಹಿಳೆ ಹಾಗೂ ಸಾಮಾನ್ಯ ಪುರುಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಚುನಾವಣಾಧಿಕಾರಿಗಳಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಅಲಾಸೆ ಅವರು ಹೂಗುಚ್ಛ ನೀಡಿ ಅಭಿನಂದಿಸಿದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬಟಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಫೋಟೋ ವಿಡಿಯೋ ಆದತ್ ನೋಡಪ್ಪ, ಫೋಟೋನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಚುನಾವಣಾ ಅಧಿಕಾರಿಗಳಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಅಲಾಸೆ ಅವರು ಹೂಗುಚ್ಛ ನೀಡಿ ಅಭಿನಂದಿಸಿದರು. ದುರ್ಗಾಪುರ ಹಚ್ಚಿಲ್ಲ ತದನಂತರ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆ ಅಭಿಮಾನಿಗಳು ಪಂಚಾಯಿತಿ ಆವರಣದಲ್ಲಿ ವಿಜಯೋತ್ಸವ ಆಚರಿಸಿ ಸಂತೋಷ ಹಂಚಿಕೊಂಡರು. ಬಟಗುರ್ಕಿ ಗ್ರಾಮದಿಂದ ರಾಮದುರ್ಗದವರೆಗೆ ಬೈಕ್ ರ್ಯಾಲಿಯನ್ನ ಆಯೋಜಿಸಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಎದುರಿಗಿರುವ ಹುತಾತ್ಮ ಚೌಕ್ ಬಳಿ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸುವುದರ ಮೂಲಕ ವಿಜಯೋತ್ಸವ ಆಚರಿಸಲಾಯಿತು. ರಾಮದುರ್ಗದ ಮಾಜಿ ಶಾಸಕರಾದ ಅಶೋಕ್ ಪಟ್ಟಣ್ ಅವರ ಮುಂದಿನ ಗೆಲುವಿನ ಜೈಕಾರವನ್ನ ಹಾಕುತ್ತಾ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರು ಅಶೋಕ್ ಪಟ್ಟಣ್ ರವರ ನಿವಾಸದಲ್ಲಿ ಸ್ವಾಗತಿಸಿ ಮಾಲಾರ್ಪಣೆ ಮಾಡಿದರು. ದುರ್ಗಾಪುರ ಹಚ್ಚಿಲ್ಲ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಾಂಗ್ರೆಸ್ ಬೆಂಬಲಿತ ಪಕ್ಷದ ಮತದಾರರು ಮತ್ತು ಕಲ್ಪನಾ ವಜ್ಜರ್ಮಟ್ಟಿ ಮಾತನಾಡಿದರು. ಹಾಲಿ ಶಾಸಕರಾದ ಮಹದೇವಪ್ಪ ಯಾದವಾಡ್ ಅವರ ಊರಲ್ಲಿ ಕಾಂಗ್ರೆಸ್ ತಂದಿದ್ದೇವೆ, ಮುಂಬರುವ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲವಾಗಿ ಕೆಲಸ ಮಾಡುತ್ತೇವೆ ಎಂದರು. ಹಾಗೂ ನಾಸಿರ್ ಶಾನಿ ದಿವಾನಿ ಕೋಡಾ ಮಾತನಾಡಿದ್ರು. ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಬಟಗುರ್ಕಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ನಮ್ಮ ಸಮುದಾಯಕ್ಕೆ ಸೇರಿದೆ ಎಂದು ಎಲ್ಲಾ ಮತದಾರರಿಗೆ ಮತ್ತು ಮುಖಂಡರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು. ಪಕ್ಷದ ಹಿರಿಯರು ಮತ್ತು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆಯ ಆಯ್ಕೆ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಅದೇ ರೀತಿ ಸುನ್ನಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಪರಿಶಿಷ್ಟ ಜಾತಿಯ ಮಹಿಳೆ ಸೀತವ್ವ ತವರಪ್ಪ ಲಮಾಣಿ ಹಾಗೂ ಸಾಮಾನ್ಯ ಪುರುಷ ಉಪಾಧ್ಯಕ್ಷರಾಗಿ ಹನುಮಂತ ಮಲ್ಲಪ್ಪ ಕೋಟಿಗೆಯವರು ಆಯ್ಕೆಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುನ್ನಾಳ್ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು, ಸುನ್ನಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಪರಿಶಿಷ್ಟ ಜಾತಿಯ ಮಹಿಳೆ ಸೀತವ್ವ ತವರಪ್ಪ ಲಮಾಣಿ ಹಾಗೂ ಸಾಮಾನ್ಯ ಪುರುಷ ಉಪಾಧ್ಯಕ್ಷರಾಗಿ ಹನುಮಂತ ಮಲ್ಲಪ್ಪ ಕೋಟಿಗೆ ಅವರು ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸೋಮಶೇಖರ್ ಹಿರೇಸೋಮಣ್ಣವರ್ ಮತ್ತು ಚುನಾವಣಾ ಅಧಿಕಾರಿಗಳಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಅಲಾಸೆ ಅವರು ಹೂಗುಚ್ಛ ನೀಡಿ ಅಭಿನಂದಿಸಿದರು. ನಂತರ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆ ಅಭಿಮಾನಿಗಳು ಪಂಚಾಯಿತಿ ಆವರಣದಲ್ಲಿ ವಿಜಯೋತ್ಸವ ಆಚರಿಸಿದರು. ನಂತರ ಅಭಿಮಾನಿಗಳಿಂದ ಕಾಂಗ್ರೆಸ್ ಬೆಂಬಲಿತ ಎಲ್ಲಾ ಸದಸ್ಯರಿಗೆ ಮಾಲಾರ್ಪಣೆ ಮತ್ತು ಬಣ್ಣ ಹಚ್ಚಿ ಕುಣಿದು ಕುಪ್ಪಳಿಸಿದ್ರು. ತದನಂತರ ಸುನ್ನಾಳ್ ಗ್ರಾಮದಿಂದ ರಾಮದುರ್ಗದವರೆಗೆ ಬೈಕ್ ರ್ಯಾಲಿಯನ್ನ ನಡೆಸಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಎದುರಿಗಿರುವ ಹುತಾತ್ಮ ಚೌಕ್ ಬಳಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಗೊಂಡ ವಿಜಯಕುಮಾರ್ ಎಸ್ ರಾಠೋಡ್ ರವರಿಗೆ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸುವುದರ ಮೂಲಕ ವಿಜಯೋತ್ಸವ ಆಚರಿಸಿದರು.
ರಾಮದುರ್ಗದ ಮಾಜಿ ಶಾಸಕರಾದ ಅಶೋಕ್ ಪಟ್ಟಣ್ ರವರ ಮುಂದಿನ ಗೆಲುವಿನ ಜೈಕಾರವನ್ನು ಹಾಕುತ್ತಾ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರು ಅಶೋಕ್ ಪಟ್ಟಣ್ ರವರ ನಿವಾಸದಲ್ಲಿ ಸ್ವಾಗತಿಸಿ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಸುನ್ನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಾಂಗ್ರೆಸ್ ಬೆಂಬಲಿತ ಪಕ್ಷದ ಮತದಾರರು ಉಪಸ್ಥಿತರಿದ್ದರು. ದೇಶಕ್ಕಾಗಿ ಹಗಲಿರುಳು ಸೇವೆ ಸಲ್ಲಿಸಿ ನಿವೃತ್ತರಾದ ಹಂಜಗಿ ಸುಪುತ್ರ ಸೈನಿಕನಿಗೆ ಇಂಡಿ ನಗರವಾಸಿಗಳು ಹಾಗೂ ಸ್ವಗ್ರಾಮ ಹಂಜಗಿ ಗ್ರಾಮದಲ್ಲಿ ಭಾರತ ದೇಶಕ್ಕಾಗಿ ಹಗಲಿರುಳು ದುಡಿದ ಭಾರತೀಯ ಸೈನಿಕರಾದ ಮಹಾದೇವ್ ಬಗಲಿ ಅವರಿಗೆ ಅದ್ದೂರಿ ಸ್ವಾಗತ ನೀಡಿ ಮೆರವಣಿಗೆಯ ಮೂಲಕ ಸನ್ಮಾನಿಸಲಾಯಿತು. ದೇಶಕ್ಕಾಗಿ ಹಗಲಿರುಳು ಸೇವೆ ಸಲ್ಲಿಸಿ ನಿವೃತ್ತರಾದ ಹಂಜಗಿಯ ಸುಪುತ್ರ ಸೈನಿಕನಿಗೆ ಇಂಡಿ ನಗರವಾಸಿಗಳು ಮತ್ತು ಸ್ವಗ್ರಾಮ ಹಂಜಗಿ ಗ್ರಾಮದಲ್ಲಿ ಭಾರತ ದೇಶಕ್ಕಾಗಿ ಹಗಲಿರುಳು ದುಡಿದ ಭಾರತೀಯ ಸೈನಿಕ ಮಹಾದೇವ್ ಬಗಲಿ ಅವರಿಗೆ ಅದ್ದೂರಿ ಸ್ವಾಗತ ನೀಡಿ ಮೆರವಣಿಗೆಯ ಮೂಲಕ ಸನ್ಮಾನಿಸಲಾಯಿತು. ಊರಿನ ಮುಖಂಡರು ಹಾಗೂ ಅವರ ಕುಟುಂಬಸ್ಥರೊಂದಿಗೆ ಭಾಗಿಯಾಗಿದ್ದರು. ಅವರು ಭಾರತ ಸೇನೆಯಲ್ಲಿ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು. ತಾಯಿ ಮಡಿಲಿಗೆ ಮರಳಿ ಬರುವಾಗ ಅದ್ದೂರಿ ಮೆರವಣಿಗೆಯ ಮೂಲಕ ಅವರನ್ನ ಕರೆತರಲಾಯಿತು. ಗ್ರಾಮದ ದೇವರಾದ ಶ್ರೀ ವೀರಭದ್ರೇಶ್ವರ ಪಾದಕ್ಕೆ ಹಣೆ ಮಣಿದ ಸೈನಿಕ ಅಲ್ಲಿ ನೆರೆದಿದ್ದ ಸಾಕಷ್ಟು ಹಂಜಗಿ ಗ್ರಾಮದ ಯುವಕರು ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ನಿಪ್ಪಾಣಿ ಐತಿಹಾಸಿಕ ನಗರಿ ಎಂಬುದು ನಿಜ. ಕೆಲವೊಂದು ಚಿಕ್ಕ ಪುಟ್ಟ ಜಗಳಗಳು ಗೊಂದಲಗಳನ್ನ ಬಿಟ್ಟರೆ ದೊಡ್ಡ ಪ್ರಮಾಣದ ಗದ್ದಲ ದಂಗೆಗಳಿಲ್ಲದ ಶಾಂತ ನಗರಿ. ಈ ನಗರಿಯಲ್ಲಿ ಎಲ್ಲ ಮಹಾತ್ಮರ ವೃತ್ತಗಳು ಮತ್ತು ಪ್ರತಿಮೆಗಳು ಇವೆ. ಆದರೆ ಇತ್ತೀಚೆಗೆ ಒಂದು ವಿಸ್ಮಯ ಈ ಐತಿಹಾಸಿಕ ನಗರಿಯಲ್ಲಿ ನಡೆದಿದೆ. ಆ ವಿಸ್ಮಯ ಏನಂತೀರಾ ವೀಕ್ಷಕರೇ? ಅದುವೇ ನಗರದಲ್ಲಿರುವ ಗಾಂಧಿ ವೃತ್ತ ಕಾಣೆಯಾಗಿರುವುದು. ಯಾರಾದರೂ ಹುಡುಕಿ ಕೊಡುವಿರಾ ಮಹಾತ್ಮ ಗಾಂಧೀಜಿ ವೃತ್ತ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಅದೇನು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ನಿಪ್ಪಾಣಿ ಐತಿಹಾಸಿಕ ನಗರಿ ಎಂಬುದು ನಿಜ. ಕೆಲವೊಂದು ಚಿಕ್ಕ ಪುಟ್ಟ ಜಗಳಗಳು ಗೊಂದಲಗಳನ್ನ ಬಿಟ್ಟರೆ ದೊಡ್ಡ ಪ್ರಮಾಣದ ಗದ್ದಲ ದಂಗೆಗಳು ಇಲ್ಲದ ಶಾಂತ ನಗರಿ ನಿಪ್ಪಾಣಿ. ಈ ನಗರದಲ್ಲಿ ಎಲ್ಲಾ ಮಹಾತ್ಮರ ವೃತ್ತಗಳು ಮತ್ತು ಪ್ರತಿಮೆಗಳಿವೆ. ಆದರೆ ಇತ್ತೀಚೆಗೆ ಒಂದು ವಿಸ್ಮಯ ಕೂಡ ನಡೆದಿದೆ ಐತಿಹಾಸಿಕ ನಗರಿಯಲ್ಲಿ. ಆ ವಿಸ್ಮಯ ಏನಂತೀರಾ ವೀಕ್ಷಕರೇ? ಅದುವೇ ನಗರದಲ್ಲಿರುವ ಗಾಂಧಿ ವೃತ್ತ ಕಾಣೆಯಾಗಿರುವುದು. ಯಾರಾದರೂ ಹುಡುಕಿ ಕೊಡುವಿರಾ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇದೇನು ವಿಚಿತ್ರ ಅಂತಿದ್ದೀರಾ? ಆದರೆ ಇದು 100ಕ್ಕೆ 100ರಷ್ಟು ಸತ್ಯ. ವೀಕ್ಷಕರೇ ದೃಶ್ಯಗಳಲ್ಲಿ ತೋರಿಸುತ್ತಿರುವುದು ಗಾಂಧಿ ವೃತ್ತ. ಆದರೆ ಕಾಣಿಸುತ್ತಿಲ್ಲವೇ? ಏಕೆಂದರೆ ಅದರ ಸುತ್ತಮುತ್ತ ನಿಲ್ಲಿಸಿರುವ ವಾಹನಗಳು, ಇಷ್ಟೊಂದು ಪ್ರಮಾಣದ ವಾಹನಗಳು ಸದಾ ಇಲ್ಲಿ ನಿಂತಿರುತ್ತವೆ. ಇದರಿಂದಾಗಿ ಗಾಂಧಿ ವೃತ್ತ ಇಲ್ಲಿದೆ ಎಂಬುದು ಗೊತ್ತೇ ಆಗುತ್ತಿಲ್ಲ. ಇದರಿಂದಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗುತ್ತದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ವಾಹನ ಸವಾರರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಗಾಂಧಿ ವೃತ್ತ ಎಲ್ಲರಿಗೂ ಕಾಣುವಂತೆ ಮಾಡುತ್ತಾರಾ ಅಥವಾ ಇದೇ ರೀತಿ ಮುಂದುವರಿಯುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ.
ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.